ಕೇರಳ ರಾಜ್ಯದ ಅತ್ಯಂತ ಫೇಮಸ್ ಲಾಟರಿ ಆದ ಕೇರಳ ವಿಶು ಬಂಪರ್ ಲಾಟರಿ ಫಲಿತಾಂಶ ಹೊರಬಿದ್ದಿದೆ. ಈ ಬಾರಿ ಬರೋಬ್ಬರಿ 12 ಕೋಟಿ ರೂಪಾಯಿ ಬಂಪರ್ ಪ್ರೈಸ್ ಹೊಡೆದ ಆ ಅದೃಷ್ಟದ ಟಿಕೆಟ್ ನಂಬರ್ ಯಾವುದು ಗೊತ್ತಾ? ಅದೇ VB 135452. ಆದರೆ ಇವತ್ತಿನ ನಮ್ಮ ಅಸಲಿ ಕತೆ ಈ ಲಾಟರಿ ಗೆದ್ದವರ ಬಗ್ಗೆ ಅಲ್ಲ, ಬದಲಾಗಿ ಆ 12 ಕೋಟಿ ರೂಪಾಯಿಯ ಅದೃಷ್ಟದ ಟಿಕೆಟ್ ಅನ್ನು ಮಾರಾಟ ಮಾಡಿದ ಮ್ಯಾಜಿಕಲ್ ಲಾಟರಿಯ ಅಂಗಡಿಯ ಬಗ್ಗೆ. 12 ಕೋಟಿ ರೂಪಾಯಿಯ ಅದೃಷ್ಟದ ಟಿಕೆಟ್ ಅನ್ನು ಮಾರಾಟ ಮಾಡಿದ ಆ ಫೇಮಸ್ ಅಂಗಡಿಯ ಹೆಸರೇ ಅಮ್ಮ ಲಾಟರಿ ಏಜೆನ್ಸಿ. ಇದು ಎಲ್ಲಿದೆ ಅನ್ಕೊಂಡಿದ್ದೀರಾ? ಇದು ಇರೋದು ಕೇರಳದ ಕೊಲ್ಲಂ ಜಿಲ್ಲೆಯ ಕರುನಾಗಪಲ್ಲಿ ಹತ್ತಿರದ ಮನಪಲ್ಲಿ ಅನ್ನೋ ಜಾಗದಲ್ಲಿ. ಈ ಅಮ್ಮ ಲಾಟರಿ ಏಜೆನ್ಸಿ ಆ ಭಾಗದಲ್ಲಿ ತುಂಬಾ ಹಳೆಯ ಮತ್ತು ಜನಪ್ರಿಯ ಲಾಟರಿ ರಿಟೇಲರ್ ಅಂಗಡಿ. ಸ್ಥಳೀಯವಾಗಿ ಅಲ್ಲಿನ ಜನರಿಗೆ ಕೇರಳ ಸ್ಟೇಟ್ ಲಾಟರಿ ಟಿಕೆಟ್ ಗಳನ್ನು ಮಾರಾಟ ಮಾಡೋಕೆ ಇದು ತುಂಬಾನೇ ಹೆಸರುವಾಸಿ. ಆದರೆ ಇವತ್ತು ಅಂದರೆ ಮೇ 23, 2026 ಶನಿವಾರದ ಮಧ್ಯಾಹ್ನ 2 ಗಂಟೆಗೆ ತಿರುವನಂತಪುರಂನಲ್ಲಿ ಡ್ರಾ ನಡೆದಾಗ ಈ ಅಂಗಡಿಯ ಹೆಸರು ಇಡೀ ಕೇರಳ ಮತ್ತು ದೇಶಾದ್ಯಂತ ಸೌಂಡ್ ಮಾಡೋಕೆ ಶುರು ಮಾಡಿದೆ. ಯಾಕಂದ್ರೆ ಇಡೀ ರಾಜ್ಯದಲ್ಲೇ ಅತಿ ದೊಡ್ಡ ಪ್ರೈಸ್ ಆದ 12 ಕೋಟಿಯ ಟಿಕೆಟ್ ಮಾರಿದ್ದು ಇದೇ ಅಮ್ಮ ಲಾಟರಿ ಏಜೆನ್ಸಿ. ಕೇರಳ ಲಾಟರಿ ಡಿಪಾರ್ಟ್ಮೆಂಟ್ ಕೊಟ್ಟ ಅಧಿಕೃತ ಮಾಹಿತಿ ಪ್ರಕಾರ ಈ ವಿನ್ನಿಂಗ್ ಟಿಕೆಟ್ ಅನ್ನು ಅಮ್ಮ ಲಾಟರಿ ಏಜೆನ್ಸಿಯ ಸಬ್ ಅಭಿಪ್ರಾಯ ಏಜೆಂಟ್ ಆದ ಅನಿಲ್ ಡಿ ಅವರು ಮಾರಾಟ ಮಾಡಿದ್ದಾರೆ. ಅವರ ಏಜೆನ್ಸಿ ನಂಬರ್ ಬಂದು Q4301. ನೀವೇ ಯೋಚನೆ ಮಾಡಿ, ಪ್ರತಿದಿನ 100 ಜನ ಬಂದು ಟಿಕೆಟ್ ತಗೊಳ್ತಾರೆ. ಅದರಲ್ಲಿ ಯಾರೋ ಒಬ್ಬರು ಕೇವಲ 300 ರೂಪಾಯಿ ಕೊಟ್ಟು ಈ ವಿಶು ಬಂಪರ್ ಟಿಕೆಟ್ ಖರೀದಿಸಿದ್ದಾರೆ. ಆ 300 ರೂಪಾಯಿ ಇವತ್ತು ಅವರಿಗೆ 12 ಕೋಟಿ ರೂಪಾಯಿ ತಂದುಕೊಟ್ಟಿದೆ. ಕೇರಳದಲ್ಲಿ ಈ ವಿಶು ಬಂಪರ್ಗೆ ಎಂತ ಕ್ರೇಜ್ ಇತ್ತು ಅಂದ್ರೆ, ಈ ಬಾರಿ ದಾಖಲೆಯ ಸುಮಾರು 45 ಲಕ್ಷಕ್ಕೂ ಹೆಚ್ಚು ಟಿಕೆಟ್ಗಳು ಸಂಪೂರ್ಣವಾಗಿ ಸೇಲ್ ಆಗಿದ್ದವು. ಅದರಲ್ಲಿ ಪಾಲಕ್ಕಾಡ್ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೇಲ್ ಆಗಿತ್ತು. ಆದರೆ ಅದೃಷ್ಟದ ಲಕ್ಷ್ಮಿ ಒಲಿದಿದ್ದು ಮಾತ್ರ ಕೊಲ್ಲಂ ಜಿಲ್ಲೆಯ ನಮ್ಮ ಕರುನಾಗಪಲ್ಲಿಯ ಅಮ್ಮ ಲಾಟರಿ ಏಜೆನ್ಸಿಗೆ. ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರಬಹುದು, ಲಾಟರಿ ಗೆದ್ದವರಿಗೆ 12 ಕೋಟಿ ಸಿಕ್ತು ಸರಿ, ಆದ್ರೆ ಟಿಕೆಟ್ ಮಾರಿದ ಈ ಅಮ್ಮ ಲಾಟರಿ ಏಜೆನ್ಸಿಗೆ ಅಥವಾ ಏಜೆಂಟ್ ಅನಿಲ್ ಅವರಿಗೆ ಏನು ಸಿಗುತ್ತೆ ಅಂತ. ಇಲ್ಲೇ ಇರೋದು ಅಸಲಿ ಟ್ವಿಸ್ಟ್. ಕೇರಳ ಲಾಟರಿ ನಿಯಮಗಳ ಪ್ರಕಾರ ಬಂಪರ್ ಪ್ರೈಸ್ ಗೆದ್ದ ಟಿಕೆಟ್ ಮಾರಿದ ಏಜೆಂಟ್ಗೆ ದೊಡ್ಡ ಮೊತ್ತದ ಕಮಿಷನ್ ಅಂದ್ರೆ 12 ಕೋಟಿ ರೂಪಾಯಿಯ ಈ ಮೊದಲ ಪ್ರಶಸ್ತಿಗೆ ಏಜೆಂಟ್ಗೆ ಬರೋಬ್ಬರಿ 10% 15% ಕಮಿಷನ್ ಹಣ ಸರ್ಕಾರದಿಂದಲೇ ಸಿಗುತ್ತೆ. ಅಂದರೆ ಈ ಟಿಕೆಟ್ ಮಾರಿದ ಅಮ್ಮ ಲಾಟರಿ ಏಜೆನ್ಸಿಗೆ 1.2 ಕೋಟಿ ರೂಪಾಯಿ ಕಮಿಷನ್ ಸಿಗಲಿದೆ. ಇದಕ್ಕೆ ಹೇಳೋದು ಅದೃಷ್ಟ ಬಂದ್ರೆ ಕೇವಲ ಲಾಟರಿ ತಗೊಂಡವರಿಗೆ ಮಾತ್ರ ಅಲ್ಲ, ಆ ಅದೃಷ್ಟದ ನಂಬರ್ ಕೊಟ್ಟ ಅಂಗಡಿಗೂ ಲಾಭ ಬರುತ್ತೆ ಅಂತ. ಈಗ ಮನಪಲ್ಲಿಯಲ್ಲಿರೋ ಆ ಅಮ್ಮ ಲಾಟರಿ ಏಜೆನ್ಸಿ ಹತ್ತಿರ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಸ್ಥಳೀಯರು, ಮಾಧ್ಯಮದವರು ಎಲ್ಲರೂ ಆ ಅಂಗಡಿಯನ್ನು ನೋಡೋಕೆ ಮುಗಿಬೀಳ್ತಿದ್ದಾರೆ. ಸದ್ಯಕ್ಕೆ ಆ 12 ಕೋಟಿ ಗೆದ್ದ ಅದೃಷ್ಟವಂತ ವ್ಯಕ್ತಿ ಯಾರು ಅನ್ನೋದು ಇನ್ನೂ ಕನ್ಫರ್ಮ್ ಆಗಿ ಗೊತ್ತಾಗಿಲ್ಲ. ಅವರು ಯಾರು ಅಂತ ತಿಳಿಯೋಕೆ ಇಡೀ ಕರುನಾಗಪಲ್ಲಿ ಕಾಯ್ತಾ ಇದೆ. ಒಂದು ವೇಳೆ ನೀವು ಕೂಡ ಕೇರಳದ ಕರುನಾಗಪಲ್ಲಿ ಅಥವಾ ಕೊಲ್ಲಂ ಕಡೆ ಪ್ರವಾಸ ಹೋದರೆ ಮನಪಲ್ಲಿಯಲ್ಲಿರೋ ಈ ಫೇಮಸ್ ಅಮ್ಮ ಲಾಟರಿ ಏಜೆನ್ಸಿಯನ್ನ ಒಮ್ಮೆ ನೋಡಿ. ಸ್ವಲ್ಪ ದಿನ ಕಳೆದ ನಂತರ ಅಲ್ಲಿ ವಿನ್ನರ್ನ ಬ್ಯಾನರ್ ಫೋಟೋ ಕೂಡ ಹಾಕಿರ್ತಾರೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ತಕ್ಷಣ ಈ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ಹಾಗೆ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.